ಆತ್ಮೀಯರೇ, ತಮಗೆಲ್ಲರಿಗೂ ಈ ವಿಡಿಯೋಗೆ ಸ್ವಾಗತ ಹಾಗೂ ಸುಸ್ವಾಗತ ಕೋರ್ತಾ ಇವತ್ತಿನ ಈ ವಿಡಿಯೋದಲ್ಲಿ 6ನೇ ತರಗತಿಯ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಿಸಿದಂಥ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. 6th ಸ್ಟ್ಯಾಂಡರ್ಡ್ ಸಮೇಟಿವ್ ಇವ್ಯಾಲ್ಯೂಯೇಷನ್ ಟು ಮಾರ್ಚ್ 2026ಗೆ ಸಂಬಂಧಿಸಿದಂಥ ಪ್ರಶ್ನೆ ಪತ್ರಿಕೆ. ಟೈಮ್ 90 ಮಿನಿಟ್ಸ್, ಮಾರ್ಕ್ಸ್ 40. ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ಸ್ ಟು ದ ಕ್ಯಾಂಡಿಡೇಟ್ಸ್, ವಿದ್ಯಾರ್ಥಿಗಳಿಗೆ ಕೆಲವು ಸಾಮಾನ್ಯ ಸೂಚನೆಗಳನ್ನು ಕೊಡಲಾಗಿದೆ, ಇವುಗಳನ್ನು ಓದ್ಕೊಳ್ಳಿ. ಆನಂತರ ಇಲ್ಲಿ ಮೇನ್ ಕ್ವಶನ್ ನಂಬರ್ 1ರಲ್ಲಿ ಕೊಡಲಾಗಿರ್ತಕ್ಕಂಥದ್ದನ್ನು ನೋಡೋಣ. 4 alternatives are given for each of the following statements. Choose the correct alternative. ಇಲ್ಲಿ 4 ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳಿದ್ದಾವೆ. ಇದರೊಳಗೆ ಫಸ್ಟ್ ಒನ್ ಅನ್ನು ನೋಡೋಣ. ಫಸ್ಟ್ ಕ್ವಶನ್, ದ ಗ್ರಾಸ್ ಹೋಪರ್ ಪಿಕ್ಸ್ ಅಪ್ ದ ವೈಬ್ರೇಷನ್ಸ್ ಯೂಸಿಂಗ್ ಇಟ್ಸ್ ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಸಿ, ಆಂಟೆನಾ. ಎರಡನೇ ಪ್ರಶ್ನೆ, ದ ಸೌಂಡ್ ಆಫ್ ದ ಸ್ನೇಕ್ ಈಸ್. ಸರಿಯಾದ ಉತ್ತರ ಆಪ್ಷನ್ ಎ, ಹಿಸ್. Third question, match the correct word with the given pictures. ಸರಿಯಾದ ಉತ್ತರ ಆಪ್ಷನ್ ಬಿ, ಟೇಕ್ ಆಫ್. ನೆಕ್ಸ್ಟ್ ಫೋರ್ತ್ ಕ್ವಶನ್, ಒಬಾಮಾ ಡಿಸೈಡೆಡ್ ಟು ಟೇಕ್ ಡ್ಯಾಶ್ ಆನ್ ಹಿಸ್ ಜರ್ನಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಫ್ಯಾಮಿಲಿ. ಮೇನ್ ಕ್ವಶನ್ ನಂಬರ್ 2, fill in the blanks with suitable answer. Fifth question, one who catches the fish is dash. Name the profession ಅಂತ ಹೇಳಿದರೆ. ಇದರ ಸರಿಯಾದ ಉತ್ತರ ಫಿಶರ್ಮ್ಯಾನ್. ಸಿಕ್ಸ್ತ್ ಕ್ವಶನ್, ದ ಯಂಗ್ ಒನ್ ಆಫ್ ದ ಗಿವನ್ ಅನಿಮಲ್ ಈಸ್. ಅದಕ್ಕೆ ಸರಿಯಾದ ಉತ್ತರ ಕಬ್. ಲಯನಿನ ಚಿಕ್ಕ ಮರಿಯನ್ನು ನಾವು ಕಬ್ ಅಂತ ಕರಿತೀವಿ. ಸೆವೆಂತ್ ಕ್ವಶನ್, ಅಶೋಕ ಚಕ್ರ ಈಸ್ ದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಡ್ಯಾಶ್ ಬ್ರೇವರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಪ್ರಿಪೋಸಿಷನ್. ಸರಿಯಾದ ಉತ್ತರ ಫಾರ್. ಏಟ್ತ್ ಕ್ವಶನ್, SPR dash INT dash R. Fill in the missing vowels. ಇದರ ಸರಿಯಾದ ಉತ್ತರ SPRINTER, ಸ್ಪ್ರಿಂಟರ್. ಮೇನ್ ಕ್ವಶನ್ ನಂಬರ್ 3, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 or 2 sentences ಈಚ್. 4 ಪ್ರಶ್ನೆಗಳಿದ್ದಾವೆ, 1 ಅಂಕದ ಪ್ರಶ್ನೆಗಳು, 4 ಒಂದೇ 4. ನೈನ್ತ್ ಕ್ವಶನ್, ರೈಟ್ ಎನಿ ಒನ್ ಆಕ್ಟಿವಿಟಿ ದಟ್ ಯು ಎಂಜಾಯ್ ಡೂಯಿಂಗ್ ವಿತ್ ಯುವರ್ ಮದರ್. ಸರಿಯಾದ ಉತ್ತರ ಎನಿ ಹೌಸ್ ಹೋಲ್ಡ್ ಆಕ್ಟಿವಿಟೀಸ್ ಲೈಕ್ ಹೆಲ್ಪಿಂಗ್ ವಿತ್ ಕ್ಲೀನಿಂಗ್, ಕುಕಿಂಗ್, ಗಾರ್ಡನಿಂಗ್, ಎಕ್ಸೆಟ್ರಾ. 10th question, rearrange the given words in alphabetical order. Wheat, oat, corn, barley. ಸರಿಯಾದ ಉತ್ತರ ಬಾರ್ಲೆ, ಕಾರ್ನ್, ಓಟ್, ವೀಟ್. 11th question, who were Neerja Bhanot's parents? Answer is Harish Bhanot and Rama Bhanot. 12th question, how does the grasshopper fly? Right answer, grasshopper flies with the help of wings. Next question, main question number 4, read the following extracts and answer the following questions that follow. 2 ಪ್ರಶ್ನೆಗಳಿದ್ದಾವೆ, 2 ಅಂಕದ ಪ್ರಶ್ನೆಗಳು, 2 4. 13th question, I want all our children to go to school worthy of their potential. A, who said this statement? B, who are the children the speaker is speaking about?
Right answer. Obama said this statement. B game. The speaker is speaking about the children of America. Next, 14th question. May I know your name, please? A. Who asked this question? B. What was the name of the grasshopper mentioned in this lesson? Right answer is Ramya asked this question. B. Hopi was the name of the grasshopper. Next, main question number 5. Answer the following questions in 1 or 3 sentences each. 8 ಪ್ರಶ್ನೆಗಳಿದಾವೆ, 2 ಅಂಕದ ಪ್ರಶ್ನೆಗಳು, 8 16. 15th question. Observe the picture and write 2 or 3 sentences about it in your own words. ಈ ಚಿತ್ರವನ್ನು ನೋಡಿ ಹಾಗೂ ಈ ಚಿತ್ರಕ್ಕೆ ಸಂಬಂಧಿಸಿದಂತೆ ತಾವು 2ರಿಂದ 3 ವಾಕ್ಯಗಳಲ್ಲಿ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬರಿಬೇಕು. ಆನ್ಸರ್ ಅನ್ನು ನೋಡೋದಾದರೆ, ದಿಸ್ ಈಸ್ ಎ ಪಿಕ್ಚರ್ ಆಫ್ ದ ಝೂ. ಚಿಲ್ಡ್ರನ್ ಆರ್ ಲುಕಿಂಗ್ ಅಟ್ ಡಿಫರೆಂಟ್ ಕೈಂಡ್ಸ್ ಆಫ್ ಅನಿಮಲ್ಸ್. ಚಿಲ್ಡ್ರನ್ ಆರ್ ಹ್ಯಾಪಿ. ಚಿಲ್ಡ್ರನ್ ಎಂಜಾಯ್ ಗೋಯಿಂಗ್ ಟು ಸ್ಕೂಲ್ ವಿತ್ ದೇರ್ ಪೇರೆಂಟ್ಸ್. ಸ್ಟೂಡೆಂಟ್ಸ್ ರೈಟ್ ಬೇಸ್ಡ್ ಆನ್ ದ ಪಿಕ್ಚರ್. ನೀವು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಮತ್ತಷ್ಟು ವಾಕ್ಯಗಳನ್ನು ನೀವು ಬರೀಬಹುದು. ನೆಕ್ಸ್ಟ್ 16th ಕ್ವಶನ್. ಫ್ರೇಮ್ ಸೆಂಟೆನ್ಸಸ್ ಆಫ್ ಯುವರ್ ಓನ್ ಯೂಸಿಂಗ್ ದ ಗಿವನ್ ವರ್ಡ್. ಈ ಕೆಳಕಂಡ ಪದಗಳನ್ನು ಬಳಸ್ಕೊಂಡು ತಾವು ಸ್ವಂತ ವಾಕ್ಯದಲ್ಲಿ ಬರಿಬೇಕು. ಡಾಕ್ಟರ್ ಮತ್ತು ವರ್ಕ್. ಇಲ್ಲಿ ಡಾಕ್ಟರ್ಗೆ ಸಂಬಂಧಿಸಿದಂಥ ವಾಕ್ಯವನ್ನು ನೋಡೋದಾದರೆ, ಡಾಕ್ಟರ್ ವರ್ಕ್ಸ್ ಇನ್ ಎ ಹಾಸ್ಪಿಟಲ್ ಅಂತ ಬರೆಯುವುದು. ವರ್ಕ್, ಐ ಆಮ್ ಎ ಗುಡ್ ವರ್ಕರ್ ಅಥವಾ ಐ ಆಮ್ ಡೂಯಿಂಗ್ ಗುಡ್ ವರ್ಕ್ ಅಂತಲೂ ಕೂಡ ನೀವು ಸೆಂಟೆನ್ಸನ್ನು ಮಾಡ್ಬೋದು. ಹಾಗೆಯೇ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬೇರೆ ರೀತಿಯ ವಾಕ್ಯಗಳನ್ನು ಕೂಡ ಬರಿಬೋದು. 17th ಕ್ವಶನನ್ನು ನೋಡಿದರೆ, ಹೂ ಈಸ್ ದ ಪೊಯೆಟ್ ಆಫ್ ದ ಪೊಯಮ್ ಮೈ ಪೀಪಲ್? ಈಸ್ ದ ಟೈಟಲ್ ಸೂಟಬಲ್? ಆನ್ಸರನ್ನು ನೋಡೋದಾದರೆ 17th ಕ್ವಶನ್ಗೆ, ಡಾಕ್ಟರ್ ಸಿದ್ಧಲಿಂಗಯ್ಯ ಈಸ್ ದ ಪೊಯೆಟ್ ಆಫ್ ದ ಪೊಯಮ್ ಮೈ ಪೀಪಲ್. ಎಸ್, ದ ಟೈಟಲ್ ಈಸ್ ಸೂಟಬಲ್ ಬಿಕಾಸ್ ಇಟ್ ಶೋಸ್ ದ suffering of the poor people. 18th question. Complete the following poem using the words in the given bracket and write 2 pairs of rhyming words. ಇಲ್ಲಿ ವಿಂಗ್ಸ್, ಫ್ಲವರ್, ಸಾಫ್ಟಿ, ಸಿಂಗ್ಸ್ ಕೊಟ್ಟಿದ್ದಾರೆ. ತಾವು ಇವುಗಳನ್ನು ಬಳಸ್ಕೊಂಡು ರೈಮಿಂಗ್ ವರ್ಡ್ಸ್ಗಳನ್ನು ಬರಿಬೇಕು. ಹಾಗೆಯೇ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಪದ್ಯವನ್ನು ತಾವು ಪೂರ್ಣಗೊಳಿಸಬೇಕು. ಇಲ್ಲಿ ಕೆಳಗಡೆ ಲಾಸ್ಟ್ ಬಿದಲ್ಲಿ ಈ ಮೇಲ್ಗಡೆ ಏನು ಕೊಟ್ಟಿದ್ದಾರಲ್ಲ, ಈ ಪದಗಳನ್ನು ಬಳಸ್ಕೊಂಡು ತಾವು ರೈಮಿಂಗ್ ವರ್ಡ್ಸ್ಗಳನ್ನು ರಚನೆ ಮಾಡಬೇಕು. ಪದ್ಯವನ್ನು ನೋಡೋದಾದರೆ, ಎ ಲಿಟ್ಲ್ ಫ್ಲೈ ಗೋಸ್ ಬುಝಿಂಗ್ ಬೈ, ಇಟ್ ಡ್ಯಾನ್ಸಸ್ ಸಾಫ್ಟ್ಲಿ ಇನ್ ದ ಸ್ಕೈ, ಫ್ರಮ್ ಫ್ಲವರ್ ಟು ಲೀಫ್, ಲವ್ಸ್ ಟು ಫ್ಲೈ, ವೇವಿಂಗ್ ಇಟ್ಸ್ ವಿಂಗ್ಸ್ ಆ್ಯಸ್ ಟೈಮ್ಸ್ ಗೋಸ್ ಬೈ. ರೈಮಿಂಗ್ ವರ್ಡ್ಸ್ಗಳನ್ನು ನೋಡಿದರೆ ಬೈ, ಸ್ಕೈ, ಫ್ಲೈ, ಬೈ. ಇಲ್ಲಿ ರೈಮಿಂಗ್ ವರ್ಡ್ಸ್ಗಳು ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ನೋಡ್ತಕ್ಕಂಥದ್ದು 19th ಕ್ವಶನ್. ವಾಟ್ ವಾಸ್ ನೀರ್ಜಾಸ್ ರೋಲ್ ಆನ್ ಪ್ಯಾನ್ ಆಮ್ ಫ್ಲೈಟ್ 73? ಉತ್ತರವನ್ನು ನೋಡೋದಾದರೆ 19th ಕ್ವಶನಿಗೆ, ನೀರ್ಜಾ ವಾಸ್ ದ ಸೀನಿಯರ್ ಫ್ಲೈಟ್ ಪರ್ಸರ್ ಆನ್ ದ ಇಲ್ fated Pan Am Flight 73. She saved the lives of 3 children from the hail of bullets. Next, 20th question. Do you like Channapatna toys? Which is your favorite toy? ಆನ್ಸರನ್ನು ನೋಡಿದರೆ, ಎಸ್, ಐ ಲೈಕ್ ಚನ್ನಪಟ್ಟಣ ಟಾಯ್ಸ್.
ಸ್ಟೂಡೆಂಟ್ಸ್ ರೈಟ್ ದೇರ್ ಫೇವ್ರೆಟ್ ಟಾಯ್. ನಿಮ್ಮ ಇಷ್ಟದ ಯಾವುದಾದ್ರೂ ಒಂದು ಆಟಿಕೆಯನ್ನು, ಆಟದ ಸಾಮಾನನ್ನು ಇಲ್ಲಿ ಬರಿಬೋದು. ನೆಕ್ಸ್ಟ್ 21 ಕ್ವಶನ್. ವೈ ಡಿಡ್ ಬರಾಕ್ ಒಬಾಮಾ ರೈಟ್ ದ ಲೆಟರ್ ಟು ಹಿಸ್ ಡಾಟರ್ಸ್? 21 ಕ್ವಶನಿಗೆ ನೋಡೋದಾದರೆ ಬರಾಕ್ ಒಬಾಮಾ ರೋಟ್ ದ ಲೆಟರ್ ಟು ಹಿಸ್ ಚಿಲ್ಡ್ರನ್ ಟು ಟೆಲ್ ದೆಮ್ ಹಿಸ್ intentions behind contesting for the president's post. Next 22nd question. What do you think about Wilma Rudolph as an athlete? ಆನ್ಸರ್ ಅನ್ನು ನೋಡೋದಾದರೆ ವಿಲ್ಮಾ ರುಡಾಲ್ಫ್ ವಾಸ್ ಏಬಲ್ ಟು ಅಚೀವ್ ಹರ್ ಗೋಲ್ ಇನ್ ಸ್ಪೈಟ್ ಆಫ್ ಹರ್ ಡಿಸಬಿಲಿಟಿ. She was popularly known as Black Gazelle. Next, main question number 6. Complete the following lines of the poem. Standing at the foot boy dash 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 never try. Next, or ಅಥವಾದಲ್ಲಿ there is a fly dash 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 window pane ಅಂತ ಕೊಡಲಾಗಿದೆ. ಆನ್ಸರ್ ನೋಡೋದಾದರೆ ಸ್ಟ್ಯಾಂಡಿಂಗ್ ಅಟ್ ದ ಫುಟ್ ಬಾಯ್ಸ್ ಗೇಜಿಂಗ್ ಅಟ್ ದ ಸ್ಕೈ ಹೌ ಕ್ಯಾನ್ ಯು ಗೆಟ್ ಅಪ್ ಬಾಯ್ಸ್ ಇಫ್ ಯು ನೆವರ್ ಟ್ರೈ. ಆರ್ ಇನ್ನೊಂದು ಪದ್ಯ ಕೊಡಲಾಗಿದೆ ದೇರ್ ಈಸ್ ಎ ಫ್ಲೈ ಇನ್ಸೈಡ್ ಮೈ ಬೆಡ್ರೂಮ್ ಇಟ್ಸ್ ಡ್ರೈವಿಂಗ್ ಮೀ ಇನ್ಸೇನ್ ಇಟ್ಸ್ ಬುಜ್ಜಿಂಗ್ ರೌಂಡ್ ಮೈ ವಾರ್ಡ್ರೋಬ್ ಇಟ್ಸ್ ಆನ್ ದ ವಿಂಡೋ ಪೇನ್. ನೆಕ್ಸ್ಟ್ 24 ಕ್ವಶನ್. ರೀಡ್ ದ ಗಿವನ್ ಪ್ಯಾರಾಗ್ರಾಫ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ. ಇಲ್ಲಿ ಪ್ಯಾರಾಗ್ರಾಫನ್ನು ಕೊಡಲಾಗಿದೆ, ನೋಡ್ಕೊಳ್ಳಿ ಹಾಗೂ ಕೆಳಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಫಸ್ಟ್ ಕ್ವಶನ್, ವೇರ್ ಈಸ್ ದ ಗಾರ್ಡನ್? ಉತ್ತರವನ್ನು ನೋಡೋದಾದರೆ ಬಿಹೈಂಡ್ ದ ಸ್ಕೂಲ್. ನೆಕ್ಸ್ಟ್ ಕ್ವಶನ್, ವಿಚ್ ಫ್ಲವರ್ಸ್ ಗ್ರೋ ಇನ್ ದ ಗಾರ್ಡನ್? ಸರಿಯಾದ ಉತ್ತರ ಆಪ್ಷನ್ ಎ, ರೋಸಸ್ ಆ್ಯಂಡ್ ಸನ್ಫ್ಲವರ್ಸ್. ನೆಕ್ಸ್ಟ್ ಥರ್ಡ್ ಕ್ವಶನ್, ವೆನ್ ಡೂ ಸ್ಟೂಡೆಂಟ್ಸ್ ಟೇಕ್ ಕೇರ್ ಆಫ್ ದ ಗಾರ್ಡನ್? ಸರಿಯಾದ ಉತ್ತರ ಆಪ್ಷನ್ ಸಿ, ಫ್ರೈಡೇ. ನೆಕ್ಸ್ಟ್ ಫೋರ್ತ್ ಕ್ವಶನ್, ವಾಟ್ ಡೂ ಸ್ಟೂಡೆಂಟ್ಸ್ ರಿಮೂವ್ ಫ್ರಮ್ ದ ಗಾರ್ಡನ್? Answer option D, weeds. Thank you.